ಯಾವ ಹೆಣ್ಣಿಗೂ ಇನ್ನೊಬ್ಬರ ಜೊತೆ ಪರಪುರುಷನ ಜೊತೆ ಹೋಗಿ ಮಲ್ಕೊಳ್ಳೋಕ್ಕೆ ಅವಳಿಗೇನು ಇಷ್ಟ ಇರುತ್ತಾ? ಯಾರಿಗೂ ಇರೋದಿಲ್ಲ ರೀ. ನನ್ನ ಅನುಭವದ ಪ್ರಕಾರ ಹೇಳ್ತೀನಿ, ಯಾವಳಿಗೂ ಇಷ್ಟ ಇರಲ್ಲ, ಯಾವ ಹೆಣ್ಣು ಮಗಳಿಗೂ ಇಷ್ಟ ಇರೋದಿಲ್ಲ. ನೀವು ಗಂಡಸರುಗಳು ನೋಡಿದ ತಕ್ಷಣ, ಒಂದು ಹೆಣ್ಣನ್ನು ನೋಡಿದ ತಕ್ಷಣ ಅದೇ ವಿಷಯಕ್ಕೆ ಕರಿತೀರಲ್ವ ನೀವು? ನಿಮ್ಮದು ತಪ್ಪು ಅನ್ಸಲ್ವಾ? ಅಥವಾ ಅವಳೇನಾದರೂ ಆ ಥರ ನಡ್ಕೊಂಡಿರ್ತಾಳ, ನಿಮ್ಮ ಹತ್ರ ಮೇಲೆ ಬಿದ್ದಿರ್ತಾಳ? ಇಲ್ಲ ಅಲ್ಲ? ಅಸಹ್ಯ ಅನ್ಸಲ್ವ ನಿಮಗೆ? ಆ ಥರ ಬನ್ನಿ ನೀವು ನಮ್ಮ ಜೊತೆ ಇರಿ ಅಂತ ಕೇಳ್ತೀರಲ್ಲ ನೀವು, ಅಸಹ್ಯ ಅನ್ಸಲ್ವ? ಸರಿ ಆಯಿತು, ಬನ್ನಿ ನಮ್ಮ ಜೊತೆ ಮಲ್ಕೊಳ್ಳಿ ಅಂತೀರ ಅಂದರೆ ಏನದು ಅರ್ಥ? ಹೆಂಡತಿಯಾಗ ಅಥವಾ ಲವ್ವರಾಗ? ಯಾವ ಥರ? ನಿಮ್ಮ ಜೀವನ ಸಂಗಾತಿಯಾಗ? ಯಾವುದೂ ಇಲ್ಲ. ಸುಮ್ಮನೆ ಮಲ್ಕೊಂಡ್ರೆ ತೆವಲ್ಗೆ ಕರಿತೀರ ನೀವು? ಮಾಡಿಕೊಡಿ ಮತ್ತೆ. ಇವಾಗ ಸರಿ, ಅವಳು ಬರ್ತಾಳೆ ಅಂತ ಇಟ್ಕೊಳ್ಳಿ, ನೀವೇನು ಮಾಡ್ತೀರ ಅವಳಿಗೆ? ಆ ಕ್ಷಣಕ್ಕೆ ಏನೋ ಒಂದು 500,000 ಕೊಟ್ಬಿಟ್ಟು ಕಳಿಸ್ಬಿಡೋದಾ? ಅಂದರೆ ಹಂಗಾದ್ರೆ ನೀವು ಬೇರೆ ಸುಳ್ಳ್ಯಾರು ಇದ್ರ ಮೇಲೆ ಹೋಗ್ಬೋದಲ್ವ ನೀವು? ಅದಕ್ಕಂತಲೇ ಇದ್ದಾರಲ್ಲ. ಬೇರೆ ಈಗ ಒಂದು ಫ್ಯಾಮಿಲಿಯಲ್ಲಿರೋ ಹೆಣ್ಮಕ್ಳನ್ನ ನೀವು ಬನ್ನಿ ಮಲ್ಕೊಳ್ಳಿ ಅಂತ ಕರೆಯುವಾಗ ಸ್ವಲ್ಪ ಯೋಚನೆ ಮಾಡಬೇಕು. ನೀವೇನಾದರೂ ಅವಳ ಲೈಫಿಗೆ ಏನಾದರೂ ಒಂದು ಆಧಾರ ಮಾಡಿಕೊಡೋಕ್ಕಾಗತ್ತಾ? ಏನೂ ಇಲ್ವಲ್ಲ. ಸುಮ್ಮನೆ ಆ ಕ್ಷಣಕ್ಕೆ ಯಾಕ್ರಿ ಕರಿತೀರಾ? ಅಸಹ್ಯ ಅನ್ಸಲ್ವಾ? ಒಂದು ಒಳ್ಳೆ ಸ್ನೇಹನ ಕಳ್ಕೊತೀರಲ್ವ ನೀವು? ಆದರೂ ಕೆಲವೊಂದು ಸಲ ಹೆಣ್ಣು ಹೇಳ್ತಾಳೆ, ಇಲ್ಲ ರೀ ನಾನು ಆ ಥರ ಅಲ್ಲ, ನನಗಿಷ್ಟ ಇಲ್ಲ ಅಂತ ಹೇಳಿದಾಗ್ಲೂ ನೀವುಗಳು ಅಷ್ಟು ಅವಳನ್ನ ದ್ವೇಷ ಮಾಡೋಕ್ಕೆ ಶುರುವಾಗ್ತಿರಲ್ಲ ಮತ್ತೆ. ಒಂದು ಸ್ನೇಹ, ಅವಳು ಹೆಣ್ಣಿ ಒಂದು ಮಮತಾಮಯಿ. ಅವಳು ಎಲ್ಲ ಟೈಮ್ನಲ್ಲೂ ಏನೋ ಅಕಸ್ಮಾತು ತಪ್ಪು ಮಾಡಿದ್ರೂ ಕ್ಷಮೆ ಕೊಟ್ಟು ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಾಳೆ. ಆದರೂ ನೀವು ಅವಳನ್ನು ಆ ದೃಷ್ಟಿಯಲ್ಲಿ ನೋಡಿ ಅವಳನ್ನು ಕೊನೆಗೆ ಆ ಥರ ಕರೆದು ನೀವು ನಿಮ್ಗೆ ಬೇಡ ಇಲ್ಲ ಆಗಲ್ಲ ಅಂದಾಗ ನೀವು ದುಶ್ಮನ್ಗಿರಿ ಮಾಡಿ ಎಸಿತೀರಲ್ಲ. ನಾಚಿಕೆ ಆಗಲ್ವಾ ಗಂಡಸರಿಗೆ? ಇದ್ದಾರೆ, ಒಳ್ಳೆ ಗಂಡಸರು ಇದ್ದಾರೆ. ನಾನು ತುಂಬ ಜನ ನೋಡಿದ್ದೀನಿ, ಇಷ್ಟು ವರ್ಷ ಸರ್ವೀಸಲ್ಲಿ ಒಳ್ಳೆ ಜೆಂಟಲ್ಮ್ಯಾನ್ಗಳನ್ನ ನೋಡಿದ್ದೀನಿ. ಒಂದು ದೃಷ್ಟಿನೂ ಸಹ ಆಯಿಸಲ್ವಲ್ರಿ, ಅಂಥ ಗಂಡಸರಿದ್ದಾರೆ. ಒಂದು ಕೆಟ್ಟ ದೃಷ್ಟಿನೂ ಆಯಿಸೋದಿಲ್ಲ. ಆ ಕೆಲವ್ರು ಮುಖ ಕೊಟ್ಟು ಮಾತಾಡೋದಿಲ್ಲ, ಅಂಥ ಗಂಡಸರು ಇದ್ದಾರೆ. ಹೆಮ್ಮೆ ಅನಿಸುತ್ತೆ ಅವಾಗ, ಅಯ್ಯೋ ಇಂಥವ್ರು ಇದ್ದಾರಲ್ಲ ಅಂತ. ಅಂಥವ್ರ ನಡುವೆ ನೀವು ಇರ್ತೀರಲ್ಲ, ಒಳ್ಳೆಯವ್ರ ಥರ ವೇಷ ಹಾಕ್ಕೋತೀರ, ಚೆನ್ನಾಗೇ ಇರ್ತೀರ. ಆಚೆ ಕಡೆ ಜನಗಳಿಗೆ ಅಯ್ಯೋ ಎಂಥ ಒಳ್ಳೆ ಮನುಷ್ಯನಪ್ಪ ಇದು ಅನ್ನೋ ಥರ ಇರ್ತೀರ. ಆದರೆ ನೋಡೋಕ್ಕೆ ಈ ಥರ ಒಳಗಡೆ ಕಿತ್ತೋದ ಬುದ್ಧಿ ಅಂತ ನಾನು ಹೇಳ್ತೀನಿ. ನಿಜವಾಗ್ಲೂ ಇದಂತೂ ಒಳ್ಳೆತನ ಅಲ್ಲ. ಒಳ್ಳೆತನಕ್ಕೆ ಒಂದು ಸ್ವಲ್ಪ ಗೌರವ ಇದೆ, ಉಳಿಸ್ಕೊಂಡೋಗಿ.